ಒಳಗೆ ಬರ್ಬೋದಾ? ಮಾವ ಬನ್ನಿ ಪ್ಲೀಸ್. ಅಭಿ ಎಲ್ಲಿ? ಅಭಿ ವಾಶ್ರೂಮಲ್ಲಿದ್ದಾನೆ. ಸರಿ, ನಾನು ಅಭಿ ಜೊತೆ ಮಾತಾಡ್ತೀನಿ. ಆದರೆ ಹೇಗೆ ಮಾತಾಡೋದು, ಏನು ಮಾತಾಡೋದು? ಆಮೇಲೆ ಕೈ ಮಾಡಿಬಿಟ್ಟಿದ್ದೀನಿ. ಏನಿದು ಮಾಧವ್ ಅವರೇ, ಮಗನ ಜೊತೆ ತಂದೆ ಮಾತಾಡೋದಕ್ಕೆ ಹೆದರ್ತಾ ಇರೋದು ನಾನು ಇವತ್ತೇ ನೋಡಿರೋದು. ಅಲ್ಲ, ಇದು ಹೆದರಿಕೆ ಅಲ್ಲ ತುಳಸಿಯವರೇ, ಒಂದು ರೀತಿ ಹಿಂಜರಿಕೆ. ಅಪ್ಪನಾದವನು ಮಗನಿಗೆ ಬುದ್ಧಿ ಮಾತು ಹೇಳ್ಬೋದು, ಅದರ ಮೇಲೆ ಒಂದೆರಡು ಮಾತು ಬೈಲೂಬೋದು. ಆದರೆ ಹೊಡೆಯೋದು ಅಂದರೆ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ದೀಪಿಕಾ, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಬೈದು ಬುದ್ಧಿ ಹೇಳಕ ಅಥವಾ ಮತ್ತೆ ಹೊಡೆಯಕ? ಅಲ್ಲ ಕಣೋ, ಬೈದು ಬುದ್ಧಿ ಹೇಳೋದಕ್ಕಾಗಲಿ ನಿನ್ನ ಮೇಲೆ ಕೈ ಮಾಡೋದಕ್ಕಾಗಲಿ ಅಪ್ಪನಾಗಿ ನನಗೆ ಅಧಿಕಾರ ಇಲ್ವಾ? ಅಮ್ಮ, ನನಗೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಆಡೋ ಮಾತುಗಳು ಅವ್ರಿಗೆ ಹಿಡಿಸಲ್ಲ. ನನ್ನ ಮಾತು ಮೇಲೆ ನಂಬಿಕೆನೂ ಇಲ್ಲ. ಇಷ್ಟ ಆದಮೇಲೆ ನಾನು ಮಾತಾಡೋ ಪ್ರಯೋಜನ ಇಲ್ಲ. ಅದನ್ನ ಅವ್ರಿಗೆ ಹೇಳ್ಬಿಡಿ. ಅಭಿ, ಅಭಿ ನಿಂತ್ಕೋ. ಅಭಿ ಪ್ಲೀಸ್. ಸಾರಿ ಕಣೋ. ಸಾರಿ ಅಂತ ಈಗ ಹೇಳ್ತಾ ಇದ್ದೀರಾ? ಇದನ್ನಾಗಲೇ ಹೇಳಬೇಕಾಗಿತ್ತು. ಅದು ಬಿಟ್ಟು ಅಧಿಕಾರ ಅದು ಇದು ಅಂದರೆ ಇನ್ನೇನಾಗತ್ತೆ? ನನಗೇನಾಗಿದೆ ತುಳಸಿಯವರೇ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ? ಮಾವ, ಅಭಿ ಅಂತೂ ಈಗ ಕೋಪ ಮಾಡ್ಕೊಂಡಿದ್ದಾನೆ, ನೀವು ಬೇಸರ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಈ ಸಮಯದಲ್ಲಿ ಮಾತಾಡೋದು ಸರಿಯಲ್ಲ. ನಿಮ್ಮ ಮಗ ಅಂತೂ ಅಷ್ಟು ಸುಲಭವಾಗಿ ಮಾತು ಕೇಳಲ್ಲ. ಮಾತು ಕೇಳಲ್ವಾ? ಯಾಕೆ ಕೇಳಲ್ಲ? ಅವನು ಹೇಗೆ ನನ್ನ ಜೊತೆ ಮಾತಾಡಲ್ವೋ ನಾನು ನೋಡೇ ಬಿಡ್ತೀನಿ. ಸಮರ್ಥ್, ಇವತ್ತು ಅಪ್ಪನ ಹುಟ್ಟಿದಪ್ಪ. ಯಾರಿಗೆ ವಿಶ್ ಮಾಡೋಣ ಅಂತ ಯಾರಿಗಿಷ್ಟ ಇರೋ ತಿಂಡಿ ಮಾಡಿದ್ದೀನಿ. ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೊಂದ್ಕೋಬೇಡ ಸರಿ. ನಾವೀಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕೆ ಹೊರತು ಅವ್ರನ್ನ ನೆನ್ಪು ಮಾಡಿಕೊಂಡು ಅಳಬಾರ್ದು. ಹ್ಯಾಪಿ ಬರ್ಡೇ ಟು ಯು ಬಿಗ್ರೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪ, ನಿಮಗೆ ಏನಂತ ವಿಶ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಪ್ರತಿ ಸರಿ ನಿಮ್ಮ ಬರ್ತ್ಡೇ ಬಂದಾಗ ನಿಮ್ಗೆ ಕೇಕ್ ಕಟ್ ಮಾಡಿಸ್ತಿದ್ದೆ. ಒಂದೊಂದು ವರ್ಷ ಕಳೆದಾಗ್ಲೂ ಒಂದೊಂದು ವರ್ಷ ಚಿಕ್ಕ ಮಗು ಥರ ಆಡ್ತೀರ ಅಂತ ನಿಮ್ಮನ್ನು ರೇಗಿಸ್ತಿದ್ದೆ. ನೀವು ಮಗಳೇ, ನನಗೆ ವಯಸ್ಸು ಜಾಸ್ತಿ ಆಗ್ತಿದೆ, ಆಯಸ್ಸು ಕಮ್ಮಿ ಆಗ್ತಿದೆ ಅಂತ ನನ್ನ ಹತ್ರ ಹೇಳಿದಾಗ ನಿನ್ಮೇಲೆ ಮುನ್ಸ್ಕೊಂಡು ಆ ದೇವ್ರ ಹತ್ರ ನಮ್ಮಪ್ಪಂಗೆ 100 ವರ್ಷ ಆಯಸ್ಸು ಕೊಡು ಅಂತ ಕೇಳ್ಕೊಳ್ತಿದ್ದೆ. ಆದ್ರೆ ದೇವರಿಗೆ ನನ್ನ ಬೇಡಿಕೆ ಕೇಳಿಸ್ಲೇ ಇಲ್ಲ ಅನ್ಸುತ್ತೆ. ನಿಮ್ಮನ್ನ ನನ್ನಿಂದ ದೂರ ಮಾಡ್ಬಿಟ್ಟ. ಇವತ್ತು ನಿಮ್ ಬರ್ತಡೆ ಅಂತ ಖುಷಿ ಪಡ್ಲೋ ಅಥವಾ ನೀವು ನನ್ನಿಂದ ದೂರ ಆಗ್ಬಿಟ್ಟಿದ್ದೀರಾ ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ ಅಪ್ಪ.
ಅಪ್ಪ. Happy birthday to you. Happy birthday, ಅಪ್ಪ. ಸಮಾಧಾನ ಮಾಡ್ಕೊ ಸಿರಿ. ಗುರುಗಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತಾರೆ, ನಮ್ಮನ್ನೆಲ್ಲ ನೋಡ್ತಿರ್ತಾರೆ. ನೀನು ಈ ಥರ ಹತ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳು. ತಾತ, ಇದೇನಿದು? ನೀವು ಚಿಕ್ಕ ಮಕ್ಳ ಹತ್ರ ಅಳ್ತಿದ್ದೀರಲ್ಲ. ನೀವು ಈ ರೀತಿ ದುಃಖ ಪಡ್ತಿದ್ರೆ ಸಿರಿಗೆ ಧೈರ್ಯ ಹೇಳೋರು ಯಾರು? ಇಲ್ಲ ದಂಡಪಿಂಡ, ನಾನೇನು ಕಣ್ಣೀರು ಹಾಕ್ತಿಲ್ಲ. ಸೊಗಾಡಿ ನಿಮ್ಮ ಅಪ್ಪ ಹೋದಾಗ ನಿನ್ನೆ ಜವಾಬ್ದಾರಿನ ನನ್ನ ಮೇಲೆ ಹಾಕೋದ್ರು. ನಾನು ಸಾಯೋವರೆಗೂ ನಿನ್ನ ನೋಡ್ಕೋತೀನಿ ಕಣೋ. ಏನೋ ಕೊರತೆ ಆಗದಾಗ ನಾನು ನೋಡ್ಕೋತೀನಿ ಕಣೋ. ಸಿರಿ, ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಮ್ಗಿರೋದು ಒಂದೇ ದಾರಿ. ಹೌದು ಸಮರ್ಥ, ಅಪ್ಪನ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಆಗೋವರೆಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅಪ್ಪ, ನಿಮ್ ಸಾವಿಗೆ ಕಾರಣ ಆದವ್ರನ್ನ ನಾನಂತೂ ಸುಮ್ಮನೆ ಬಿಡಲ್ಲ ಅಪ್ಪ. ನನ್ನನ್ನೇ ಪ್ರಶ್ನೆ ಮಾಡೋಷ್ಟು ಧೈರ್ಯ ಬಂತಲ್ವಾ ನಿನಗೆ? ನನಗೆ ಬರ್ತಿರೋ ಕೋಪಕ್ಕೆ ನಿನ್ನನ್ನು ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಇರಲಿ, ಆ ಸಮಯನೂ ದೂರ ಇಲ್ಲ. ಶಾರ್ವರಿ ಬಗ್ಗೆ ಯಾರಿಗೇ ಗೊತ್ತಾಗಲಿ, ಆ ಸತ್ಯ ಅವರಲ್ಲೇ ಅವ್ರ ಜೊತೆನೇ ಸಮಾಧಿ ಸೇರಬೇಕು. ನಿನ್ನ ಸಾವು ಹತ್ರ ಬರ್ತಾ ಇದೆ. ಅಭಿ, ಏನಪ್ಪ ಇದು? ಇನ್ನೂ ಈ ಚಿಕ್ಕಮ್ಮನ ಮೇಲೆ ಬೇಸರನಾ? ನೀನು ನನ್ನ ಹತ್ರ ಹಾಗೆಲ್ಲ ಮಾತಾಡಿದ್ದು ನನಗೇನೂ ಬೇಜಾರಿಲ್ಲ. ನೀನು ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನನ್ನ ಮಗನೇ ಕಣೋ. ಯಾರೋ ಮೂರನೇ ವ್ಯಕ್ತಿ ಮಾತನ್ನು ನಂಬ್ಕೊಂಡು ನೀನು ನನ್ನನ್ನೇ ಪ್ರಶ್ನೆ ಮಾಡಿದ್ದು ತಪ್ಪಲ್ವಾ ಅಭಿ? ಹೋಗ್ಲಿ ಬಿಡು ಅಭಿ, ನೀನಷ್ಟೆಲ್ಲ ಕೇಳಿದ್ರು ನನಗೆ ನಿನ್ನ ಬಗ್ಗೆ ಹೆಮ್ಮೆನೇ ಇದೆ. ವ್ಯವಹಾರ ಅಂತ ಬಂದಾಗ ಸಂಬಂಧಗಳನ್ನು ಲೆಕ್ಕಿಸದೆ ಮುಖಕ್ಕೆ ಮುಖ ಕೊಟ್ಟು ಮನಸ್ಸಲ್ಲಿರೋದನ್ನ ನೇರವಾಗಿ ಕೇಳಿದ್ಯಲ್ಲ, ವೆರಿ ಗುಡ್. ನಿನ್ನಿಂದ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು. ಬದುಕೋದನ್ನ ಕಲಿತಿದೀಯಾ ಅಭಿ? ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರತ್ತೆ. ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದೀರಲ್ಲ. ಛೇ, ನನಗೆ ಕೆಲಸ ಇದೆ. ಏನಪ್ಪ ಅಭಿ ಇದು? ಮನಸ್ಸಿನಲ್ಲಿ ಏನೇನೋ ಅಂದ್ಕೊಂಡು ಈ ನಿನ್ನ ಚಿಕ್ಕಮ್ಮನ್ನೇ ದೂರ ಮಾಡ್ತಿದ್ಯಾ? ನಾನು ನಿನ್ನನ್ನಾಗಲಿ ಅಭಿನಾಗಲಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ, ಸಾಕಿ ಸಲಹಿದ್ದೀನಿ. ಅಂಥದ್ರಲ್ಲಿ ನನ್ನ ಮಕ್ಕಳು ನನ್ನಿಂದ ದೂರ ಆದ್ರೆ ನಾನು ಸಹಿಸ್ಕೊತೀನಿ ಅನ್ಕೊಂಡಿದ್ಯಾ? ಇಲ್ಲ ಅಭಿ, ನನ್ನ ಪ್ರಾಣನೇ ಹೋಗೋಷ್ಟು ನೋವಾಗ್ತಾ ಇದೆ. ನೀನೇ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ಸತ್ತು ಹೋಗೋಣ ಅನ್ನಿಸ್ತಾ ಇದೆ. ಚಿಕ್ಕಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಹೇ ಅಭಿ, ಏನಾಗಿದೆಯೋ ನಿನಗೆ?
ಫೂಲ್ ಥರ ಯಾಕೆ ಬಿಹೇವ್ ಮಾಡ್ತಿದ್ಯಾ? ಚಿಕ್ಕಮ್ಮನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅವ್ರ ಮನಸ್ಸಿಗೆ ನೋವಾದರೆ ಅದು ನಮಗೆ ಶ್ರೇಯಸ್ ಅಲ್ಲ. ಸಾರಿ ಬ್ರೋ, ನನಗೀಗ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಅವ್ನ ಬುದ್ಧಿ ಏನನ್ನೋದು ನಿಮ್ಗೆ ಗೊತ್ತಲ್ವಾ? ಏನೇನೋ ಆಗಲಿ ನಂಬಿಡ್ತಾನೆ. ಯಾರ್ದೋ ಮಾತು ಕೇಳಿಕೊಂಡು ಇದೇ ಥರ ತುಳಸಿಯಮ್ಮನ ವಿರುದ್ಧವಾಗಿ ಮಾತಾಡಿದ್ದ. ಈಗ ಅವ್ರು ಏನನ್ನೋದು ಅರ್ಥ ಆಗಿ ಸರಿ ಹೋಗಿದ್ದಾನೆ. ಒಂದಲ್ಲ ಒಂದು ದಿನ ಅವನಿಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ. ಆಗ ನೀವೇನನ್ನೋದು ಅವನು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾನೆ. ಯು ಫೂಲ್. ನಾನೇನು ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡಿರೋದಕ್ಕೆ ಈಗ ಆಡ್ತಾ ಇರೋದು. ಇರಲಿ, ಇದಕ್ಕೆಲ್ಲ ಆದಷ್ಟು ಬೇಗ ಅಂತ್ಯ ಹಾಡ್ತೀನಿ. ಆದರೂ ಮಕ್ಕಳ ಬಾಯಿಂದ ಇಂಥ ಮಾತುಗಳನ್ನು ಕೇಳೋ ಕರ್ಮ ಯಾವ ತಾಯಿಗೂ ಬರಬಾರ್ದು. ಹಾಗೆಲ್ಲ ಹೇಳ್ಬಿಡಿ ಚಿಕ್ಕಮ್ಮ. ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮ ಪ್ರೀತಿ ಏನನ್ನೋದು ಅವ್ನಿಗೆ ಆದಷ್ಟು ಬೇಗ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ತಾತ, ಸಿರಿಯವ್ರ ತಂದೆ ಬಗ್ಗೆ ನೀವು ತುಂಬ ತಲೆಗೆ ಹಚ್ಕೊಂಡಿದ್ದೀರ. ಆಗಿದ್ದೆಲ್ಲ ಆಗೋಯ್ತಲ್ವಾ? ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ಸಮಾಧಾನನ ಇಲ್ಲ ದಂಡಪಿಂಡ. ನಾನು ಬೀಗರ್ನ ಅವತ್ತು ಅಲ್ಲ ಕರ್ಕೊಂಡು ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವ್ರನ್ನೇನಾದರೂ ಅಲ್ಲಿ ಕರ್ಕೊಂಡು ಹೋಗದೆ ಇದ್ದಿದ್ರೆ ಈ ಹೊತ್ತು ಅವರು ಬದುಕಿರ್ತಿದ್ರು, ನನ್ನ ಪ್ರಾಣ ಹೋಗ್ತಿತ್ತು ಅಷ್ಟೇ. ಅಂದರೆ ಆ ಪುಣ್ಯಾತ್ಮ ನನಗೆ ಜೀವ ಭಿಕ್ಷೆ ಕೊಟ್ಟಿದ್ದಾನೆ ಕಣೋ. ರವೀಂದ್ರನ ಸಾವಿಗೆ ಕಾರಣ ಆದ ಶಾರ್ವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗಲೇ. ದತ್ತ ಮಹಾಪ್ರಭುಗಳೇ, ದತ್ತ ಮಹಾಪ್ರಭುಗಳೇ. ಶಾರ್ವರಿ ಫೋನ್ ಮಾಡ್ತಾ ಇದ್ದಾಳೆ. ಸ್ಪೀಕರ್ ಆನ್ ಮಾಡು, ಸ್ಪೀಕರ್ ಆನ್ ಮಾಡು. ನಮಸ್ಕಾರ ಮೇಡಮ್. ಏನು ಅಪರೂಪಕ್ಕೆ ಈ ಬಡವನ್ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಿ ಬಹಳ ದಿನಗಳ ಮೇಲೆ? ನಿನ್ನಿಂದ ಒಂದು ಕೆಲಸ ಆಗಬೇಕು. ಗೊತ್ತು ಬಿಡಿ ಮೇಡಮ್. ಇಂಥದ್ದೇನಾದ್ರೂ ನನ್ನಿಂದ ಕೆಲಸ ಆಗ್ಬೇಕಾದ್ರೆ ಮಾತ್ರ ನನ್ನನ್ನ ನೀವು ನೆನಪು ಮಾಡ್ಕೊಳ್ಳೋದು. ಇರ್ಲಿ ಬಿಡಿ ಮೇಡಮ್, ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಅದರ ಕಾಸು? ಇದು ತುಂಬ ಮುಖ್ಯವಾದ ಕೆಲಸ. ಇದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾನು ಕೊಡ್ತೀನಿ. ತಪ್ಪಿಸ್ಕೊಂಡಿದ್ದಾನಲ್ಲ ರೌಡಿ, ಅವನ ತಂದೆ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಬಾಯಿ ಬಿಡಬಾರ್ದು. ಹಾಗ ನೀನು ಅವನ ಹತ್ರ ಮಾತಾಡಬೇಕು. ನಾನಾಗಲಿ ನನ್ನ ಕಡೆಯವರಾಗಲಿ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದೆ. ಅದಕ್ಕೆ ನೀನು ಅಲ್ಲಿಗೆ ಹೋಗಿ ಅವನು ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಹಾಗೆ ಅವನ ಜೊತೆ ಮಾತಾಡಿ ಬರಬೇಕು. ನೀನು ಅವನ ಬಾಯಿನ ಹೇಗೆ ಮುಚ್ಚಿಸ್ತೀಯೋ ನನಗೆ ಗೊತ್ತಿಲ್ಲ. ದುಡ್ಡಿನ ಆಸೆ ತೋರಿಸ್ತೀಯೋ ಅಥವಾ ಹೆದರ್ಸ್ತೀಯೋ ಏನಾದರೂ ಸರಿ, ಒಟ್ಟಿನಲ್ಲಿ ಅವನು ಪೊಲೀಸ್ ಅವ್ರ ಹತ್ರ ಬಾಯಿ ಬಿಡಬಾರ್ದು. ಮ್ಯೂಟ್ ಮಾಡು. ಶಾರ್ವರಿಗೆ ಆ ರೌಡಿ ಬಾಯಿ ಬಿಟ್ಟರೆ ನಿಮಗೇನು ತೊಂದರೆ, ಆ ರೌಡಿಗೂ ನಿಮಗೂ ಏನು ಲಿಂಕು ಅಂತ ಕೇಳು. ಮೇಡಮ್, ಈಗ ಸಿಕ್ಕಾಕೊಂಡ್ರೋನು ರೌಡಿ ತಂದೆ, ಅವನು ಪೊಲೀಸ್ನವ್ರ ಮುಂದೆ ಬಾಯಿ ಬಿಟ್ರೆ ನಿಮ್ಗೇನಾದ್ರು ತೊಂದರೆನಾ ಮೇಡಮ್? ಅಲ್ಲ ಅಂದ್ರೆ ನಿಮಗೂ ಅವನಿಗೂ ಏನಾದರೂ ಲಿಂಕ್ ಇದೆಯಾ ಅಂತ. ಶಟ್. ಇದೆಲ್ಲ ನಿನಗೆ ಬೇಡವಾದ ವಿಷಯ. ಒಟ್ಟಿನಲ್ಲಿ ಅವನು ಅವನ ಮಗನ ಬಗ್ಗೆ ಬಾಯಿ ಬಿಡಬಾರ್ದು ಅಷ್ಟೇ. ಮೇಡಮ್, ಇಲ್ಲಿ ಸಮರ್ಥನು ದತ್ತಾನು ಇಬ್ರು ಅದೇ ಮಾತಾಡ್ತಾ ಇದ್ರು. ಸಿಕ್ಕಾಕೊಂಡಿರೋ ಅವ್ರ ಅಪ್ಪ
ಪೊಲೀಸ್ನವ್ರ ಮುಂದೆ ಏನು ಬಾಯ ಬಿಡ್ತಾ ಇಲ್ವಂತೆ. ಅದೇನೇ ಇರಲಿ ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಅಂದರೆ ಅವನಿಗೆ ನನ್ನ ಭಯ ಇದೆ ಅಂತಾಯ್ತು. ಆ ಭಯ ಇವತ್ತು ನೆನ್ನೆದಲ್ಲ, ಎಷ್ಟೋ ವರ್ಷಗಳಿಂದಿರೋ ಭಯ. ಈ ಶಾರ್ವರಿ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನು ಏನನ್ನೂ ಬಾಯಿ ಬಿಟ್ಟಿಲ್ಲ. ಮುಂಚೆಯಿಂದನೂ ಇರೋ ಭಯನ ಏನು ಹೇಳ್ತಿದ್ದೀರಾ ಮೇಡಮ್? ಹಾಗಾದರೆ ಆ ರೌಡಿ ತಂದೆ ಅವನು ನನಗೆ ಯಾವುದೋ ಕಾಲದಿಂದ ಗೊತ್ತು. ನಿನ್ನ ಹಾಗೇನೆ ದುಡ್ಡು ತಗೊಂಡು ನನಗೋಸ್ಕರ ಎಷ್ಟೋ ಕೆಲಸಗಳು ಮಾಡಿರೋದಿದೆ. ಇರಲಿ, ಅದೆಲ್ಲ ಈಗ ಬೇಡ. ನೀನು ಆದಷ್ಟು ಬೇಗ ಹೋಗಿ ಆ ರೌಡಿ ತಂದೆ ಜೊತೆ ಮಾತಾಡು. ನಾನು ಹೇಳಿದ್ದೀನಿ ಅಂತ ಹೇಳು. ಯಾವುದೇ ಕಾರಣಕ್ಕೂ ಅವನ ಬಾಯಿಂದ ನನ್ನ ಬಗ್ಗೆ ಒಂದೇ ಒಂದು ಅಕ್ಷರನೂ ಆಚೆ ಬರಬಾರ್ದು. ಇದು ಕತೆ. ತಾತ, ನಾವು ಅನ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಆ ರೌಡಿ ತಂದೆಗೆ ಶಾರ್ವರಿ ಮುಂಚೆಯಿಂದನೇ ಪರಿಚಯ ಇದ್ದಾಳೆ. ಅವನಿಗೆ ಅವಳ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ದೀಪಿಕಾ ಪ್ಲೀಸ್, ನನಗೆ ಯಾರ ಜೊತೆಗೂ ಮಾತಾಡಕ್ಕೆ ಇಷ್ಟ ಇಲ್ಲ. ನಾನು ಒಬ್ಬನೇ ಬಿಟ್ಬಿಡು. ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ನಂಗೆ ಅರ್ಥ ಆಗ್ತಿದೆ ಅಭಿ. ನಿನ್ನ ಮನಸ್ಸಲ್ಲಿ ಎಷ್ಟು ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತು. ದೀಪಿಕಾ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ದೀಪಿಕಾ, ಚಿಕ್ಕಮ್ಮ ನಮಗೆ ತುಂಬಾ ಮೋಸ ಮಾಡಿದ್ದಾರೆ. ಆದ್ರೆ ನನ್ನ ಮಾತು ಯಾರೂ ನಂಬ್ತಿಲ್ಲ. ನಾನು ನಂಬ್ತೀನಿ ಅಭಿ. ನೀನ್ ನಂಬ್ತೀಯ? ಇಲ್ಲ, ನೀನ್ ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲ ಅಭಿ, ನೀನು ಹೇಳ್ತಿರೋ ಪ್ರತಿಯೊಂದು ಮಾತು ಸತ್ಯ ಅನ್ನೋದು ನನಗೆ ಗೊತ್ತು. ಯಾಕಂದರೆ ಅದಕ್ಕೂ ಮೀರಿ ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಸತ್ಯಗಳು ನನಗೆ ಗೊತ್ತಿದೆ. ಏನು ಹೇಳ್ತಾ ಇದ್ದೆ ದೀಪಿಕಾ ನೀನು? ಹೌದು ಅಭಿ, ಶಾರ್ವರಿಯತೆ ಬಗ್ಗೆ ನಿಮಗೆಲ್ಲ ತುಂಬ ನಂಬಿಕೆ ಇತ್ತು. ಆ ನಂಬಿಕೆನ ಮುರಿಯೋಕ್ಕೆ ನನಗಿಷ್ಟ ಇರಲಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ನಾನು ನನ್ನಲ್ಲೇ ಮುಚ್ಚಿಟ್ಕೊಂಡೆ. ಆದರೆ ಈಗ ಅವ್ರು ಏನು ಅನ್ನೋದು ನಿನಗೆ ಅರ್ಥ ಆಗಿದೆ. ಅವ್ರು ಆಡಿರೋ ನಾಟಕಗಳ ಬಗ್ಗೆ ನಿನಗಾಗಲೇ ಗೊತ್ತಾಗಿದೆ. ಇಷ್ಟಾದಮೇಲೂ ಶಾರ್ವರಿಯತೆ ಬಗ್ಗೆ ನಿನ್ನ ಹತ್ರ ಹೇಳೋಕ್ಕೆ ನನಗೇನು ಹಿಂಜರಿಕೆ ಇಲ್ಲ. ಅಂದರೆ ನೀನು ಹೇಳ್ತಿರೋದು ಶಾರ್ವರಿಯತೆ ಈ ಮನೆಗೆ ಎಂಥ ದ್ರೋಹ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಅವತ್ತು ಮಗುನ ತೊಟ್ಲಲ್ಲಿ ಮಲಗಿಸೋವಾಗ ಮಾಧವನ ಕಂಪನಿಯ ಟರ್ನ್ ಓವರ್ಸ್ ಎಲ್ಲ ನಿಮ್ಮ ಕಂಪನಿ ಕಡೆ ಬರುತ್ತೆ. ಆಮೇಲೆ ಅಗ್ರಿಮೆಂಟ್ ಫೇಕ್ ಅಂತ ಗೊತ್ತಾದರೆ ಮಾಧವನ ಕಂಪನಿ ಕುಸ್ತು ಬೀಳತ್ತೆ. ಚಿಕ್ಕಮ್ಮ ಇಷ್ಟೊಂದು ಕೆಟ್ಟವ್ರ? ನಮ್ಗೆ ಯಾಕೆ ಇದೆಲ್ಲ ಗೊತ್ತೇ ಆಗಲಿಲ್ಲ? ನಾವವ್ರನ್ನ ಒಳ್ಳೆಯವರು ಅಂತ ನಂಬ್ಕೊಂಡು ಮೋಸ ಹೊಟ್ಟೋದ್ವಿ. ಅವರಿಂದ ನಮ್ಮ ಮನೆಗೆ ಇಷ್ಟೊಂದು ತೊಂದರೆ ಆಗಿದೆಯಾ? ಹೌದು ಅಭಿ, ಅವ್ರ ನಾಟಕದ ಮಾತುಗಳಿಂದ ನಿಮ್ಮ ಹತ್ರ ಎಲ್ಲ ನಂಬಿಕೆ ಗಳಿಸಿದ್ರು. ಅದೇ ನಂಬಿಕೆಯಿಂದನೇ ಅವ್ರು ಏನೇ ತಪ್ಪು ಮಾಡಿದ್ರು ಅದ್ಯಾವುದು ನಿಮಗೆ ಕಾಣಿಸ್ತಿರ್ಲಿಲ್ಲ. ಇಲ್ಲ ದೀಪಿಕಾ, ಇನ್ನು ನಾವು ಸುಮ್ಮನಿರಬಾರ್ದು. ಈಗಲೇ ಹೋಗಿ ಮನೆಯವ್ರ ಹತ್ರ ಇದನ್ನೆಲ್ಲ ಹೇಳೋಣ. ಅವಾಗಲಾದ್ರೂ ಎಲ್ಲರೂ ನಂಬ್ತಾರೆ. ಅಭಿ, ಇಲ್ಲ ಅಭಿ, ನಿನ್ನ ಮಾತನ್ನೇ ನಂಬದೇ ಇರೋ ಮಾವ ಇನ್ನು ನನ್ನ ಮಾತನ್ನ ನಂಬ್ತಾರಾ? ಶಾರ್ವರಿಯತೆ ತಮ್ಮ ಮಾತುಗಳಿಂದ ಇಡೀ ಮನೆನೇ ಮರಳು ಮಾಡಿದ್ದಾರೆ. ಎಷ್ಟೋ ವರ್ಷಗಳಿಂದ ಎಲ್ಲರ ನಂಬಿಕೆನೂ ಗಳಿಸಿದ್ದಾರೆ. ಈಗ ಒಂದೇ ದಿನದಲ್ಲಿ ನಾವು ಅದನ್ನು ತೆಗೆದು ಹಾಕೋಕ್ಕಾಗುತ್ತಾ? ಇದಕ್ಕೆಲ್ಲ ನಾವು ಬೇರೆ ದಾರಿನೇ ಹುಡುಕ್ಬೇಕು. ಅಲ್ಲಿವರೆಗೂ ನೀನು ಸಮಾಧಾನವಾಗಿರು, ತಾಳ್ಮೆಯಿಂದ ಇರು.
ನೀನು ಈ ರೀತಿ ಕೂಗಾಡೋದ್ರಿಂದ ಮಾವ ಆಗಲಿ ಭಾವ ಆಗಲಿ ನಿನ್ನ ಮೇಲೆ ಸಿಟ್ಟು ಮಾಡ್ಕೊತಾರೆ ಹೊರತು ಅವ್ರು ನಿನ್ನ ಮಾತುಗಳನ್ನ ನಂಬಲ್ಲ. ಅದರಿಂದ ಶಾರ್ವರಿಯತ್ತೆ ಕೆಟ್ಟ ಯೋಚನೆ ಮಾಡೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಪ್ಲೀಸ್ ಅಭಿ, ಸ್ವಲ್ಪ ರಿಲ್ಯಾಕ್ಸ್ ಆಗು. ಅವರಿಂದ ಎಂಥ ಮೋಸ ಆಗೋಯ್ತು ದೀಪಿಕಾ. ಅವರಿಂದ ನನಗೆ ತಾಯಿ ಪ್ರೀತಿ ಸಿಕ್ಕಿದೆ ಅಂದ್ಕೊಂಡೆ, ಆದರೆ ನಮ್ಮ ಬದುಕಿಗೆ ವಿಷ ಹಾಕಕ್ಕೆ ಹೊರಟಿದ್ದಾರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ.